ಈಗ ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ಇವತ್ತು ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ವೆರಿ ಬಿಗ್ ಡೇ. ಕಾರಣ ಇವತ್ತು ದೋಷಾರೋಪ ಪ್ರಕ್ರಿಯೆ ಶುರುವಾಗುತ್ತೆ. ಇವತ್ತು ಡಿ ಗ್ಯಾಂಗ್ ವಿರುದ್ಧ ಇವತ್ತು ದೋಷಾರೋಪ ಪ್ರಕ್ರಿಯೆ. ಇವತ್ತು ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲೇಬೇಕು. ಮಸ್ಟ್ ಅಂಡ್ ಶುಡ್. ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ಅಂದ್ರೆ ದೋಷಾರೋಪ ಪಟ್ಟಿ ಏನಿತ್ತು ಈಗ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಆಗುತ್ತೆ, ವಾದ ಪ್ರತಿವಾದಗಳಾಗುತ್ತವೆ. ಜೊತೆಗೆ ಆ ದೋಷಾರೋಪಗಳು ಫಿಕ್ಸ್ ಮಾಡಲಾಗುತ್ತೆ. ಇಂತಿಂಥ ಆರೋಪಿಗಳು ಈ ಕ್ರೈಮನ್ನು ಮಾಡಿದ್ದಾರೆ ಅನ್ನೋದು ಸಾಕ್ಷಿ ಆಧಾರದಿಂದ ಖಚಿತವಾದ ನಂತರ ಅವ್ರ ಮೇಲೆ ಸೆಕ್ಷನ್ಗಳು ಫಿಕ್ಸ್ ಆದ ನಂತರ ಅವರಿಗೆ ಶಿಕ್ಷೆಗಳ ಪ್ರಮಾಣ ಪ್ರಕಟ ಆಗುತ್ತೆ. ಇದಕ್ಕೆ ಒಂದಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಈ ವಾದ ಪ್ರತಿವಾದಕ್ಕಾಗಿ. ನೋಡಿ, ಇವತ್ತು ಎಲ್ಲ ಆರೋಪಿಗಳು ಹಾಜರಾಗಲೇಬೇಕು. ಮಸ್ಟ್ ಅಂಡ್ ಶುಡ್. ಹಾಜರಾಗಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಇದೆ. ಇವತ್ತು ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ವೆರಿ ಬಿಗ್ ಡೇ. ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. 64ನೇ CCH ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯುತ್ತೆ. ಬಿಗಿ ಭದ್ರತೆಯಲ್ಲಿ ಈ ಎಲ್ಲ ಆರೋಪಿಗಳನ್ನು ಪೊಲೀಸರು ಹಾಜರುಪಡಿಸ್ತಾರೆ. ಒಂದಷ್ಟು ಜನ ಆಲ್ರೆಡಿ ಜೈಲಿನಲ್ಲಿದ್ದಾರೆ, ಒಂದಷ್ಟು ಜನ ಇನ್ನು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಒಂದಷ್ಟು ಜನ ಈ ಪ್ರಕರಣದಲ್ಲಿ ಕೊಲೆ ಮತ್ತು ಈ ಕಿಡ್ನ್ಯಾಪ್, ಗುಂಪು ಸೇರಿ ಹಲ್ಲೆ, ಈ ಸೆಕ್ಷನ್ಸ್ಗಳು ಯಾರಿಗಿಲ್ವೋ ಅವರೆಲ್ಲರೂ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಸೊ ಈಗ ಅವರು ಕೂಡ ಬರಬೇಕು. ಈ ಕೇಸಿನ ಓವರಾಲ್ ಆರೋಪಿಗಳು 17 ಜನ ಏನಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ಲು ಬೇಲ್ನಿಂದ ಹೊರಗಡೆ ಇರೋರು ಲಾಸ್ಟ್ A15 A17 ಪ್ರಮುಖವಾಗಿ ನಾನು ಹೇಳೋದು ಎಕ್ಸಾಂಪಲ್ಲು. ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್, ಇನ್ನುಳಿದಂತೆ ಇನ್ನೊಂದಷ್ಟು ಜನ ಆರೋಪಿಗಳು ಬೇಲ್ ಮೇಲೆ ಹೊರಗಡೆನೇ ಇದ್ದಾರೆ. ಅವರು ಕೂಡ ಹಾಜರಾಗಬೇಕು. ಹಾಜರಾಗಲಿಲ್ಲ ಅಂತಂದರೆ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಸೂಚನೆ ಇದೆ. ಈಗ ಆಲ್ರೆಡಿ ದೋಷಾರೋಪಗಳನ್ನು ಸಿದ್ಧಪಡಿಸಿದ್ದಾರೆ ಜಡ್ಜು. ಆರೋಪಗಳನ್ನು ಎಲ್ರಿಗೂ ಕೂಡ ಓದಿ ಹೇಳ್ತಾರೆ. ಸೊ ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಕೇಳ್ತಾರೆ. ಇದು ಸಹಜ ಪ್ರಕ್ರಿಯೆ. ನಾಟ್ ಗಿಲ್ಟಿ ಅಂದಾದ ನಂತರ ನೆಕ್ಸ್ಟು ಆ ಕೇಸಿನ ಅಥವಾ ಅವರ ಮೇಲಿರುವಂತಹ ಸೆಕ್ಷನ್ನ ವಾದ ಪ್ರತಿವಾದ ಎರಡೂ ಕೂಡ ಆಗುತ್ತೆ. ಅವರ ಮೇಲಿರುವಂಥ ಆರೋಪವನ್ನು ನಿರಾಕರಿಸಿದ್ರೆ ಮಾತ್ರ ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ನ ಕರೀತಾರೆ, ನಿಮ್ಮ ಮೇಲೆ ಈ ಸೆಕ್ಷನ್ಸ್ಗಳಿದ್ದಾವೆ, ಕೊಲೆ ಸೆಕ್ಷನ್ ಇದೆ, ಜೊತೆಗೆ ಗುಂಪು ಸೇರಿ ಹಲ್ಲೆ, ಕಿಡ್ನಾಪ್, ಈ ಎಲ್ಲ ಸೆಕ್ಷನ್ಗಳನ್ನು ಇದ್ದಾವೆ. ಸೊ ನೀವು ಇದನ್ನು ಒಪ್ಕೊಳ್ತೀರಾ ಅಂತ ಸಿಂಪಲ್ ಆಗಿ ಹೇಳಬೇಕಾದ್ರೆ ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಕೇಳ್ತಾರೆ. ನಾಟ್ ಗಿಲ್ಟಿ ಅಂತ ಆರೋಪಗಳನ್ನು ನಿರಾಕರಿಸಿದ್ರೆ ಮಾತ್ರ ಸಾಕ್ಷಿಗಳ ವಿಚಾರಣೆ ಆರಂಭ ಆಗುತ್ತೆ. ಆರೋಪಿಗಳು ಒಪ್ಕೊಂಡ್ರೆ ಶಿಕ್ಷೆಯನ್ನು ವಿಧಿಸುತ್ತೆ ಕೋರ್ಟು. ಇದು ಒಂದು ಪ್ರಕ್ರಿಯೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ವೆರಿ ಬಿಗ್ ಡೇ. ಸೊ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ಪ್ರಕ್ರಿಯೆ ಹಿಂಗಿರುತ್ತೆ. ಜೊತೆಗೆ ಎಲ್ಲ ಆರೋಪಿಗಳು ಹಾಜರಾಗಬೇಕು. ಒಂದಷ್ಟು ಜನ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ A15 A17 ಅವರುಗಳು ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರೆಲ್ಲರೂ ಕೂಡ ಹಾಜರಾಗಲೇಬೇಕು. ಇಲ್ಲ ಅಂತಂತಂದರೆ ಅವ್ರನ್ನೂ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆಯಾ? ಹೌದು ಶರತ್, ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಚಾರ್ಜ್ ಫ್ರೇಮ್ಗೆ ಇವತ್ತು ದಿನಾಂಕ ನಿಗದಿಯಾಗಿದೆ. ಅದರಂತೆ ಎಲ್ಲ 17 ಜನ ಆರೋಪಿಗಳು ಕೂಡ ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಆ ಸಂದರ್ಭದಲ್ಲಿ ಆ ಕಟಕಟೆಯಲ್ಲಿ ಕೂಡ ನಿಂತ್ಕೊಳ್ಬೇಕಾಗುತ್ತೆ. ಆಗ ನ್ಯಾಯಾಧೀಶರು ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳ ಹೆಸರನ್ನ ಕೂಗ್ತಾರೆ. ಆಗ ಅವರ ಹಾಜರಾತಿಯನ್ನ ತೋರಿಸಬೇಕಾಗುತ್ತೆ. ಅದಾದ ಬಳಿಕ ನಡೆಯುವಂತಹ ಪ್ರಕ್ರಿಯೆಗಳೇನಂತ ಹೇಳಿದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಒಂದು ಟ್ರಯಲ್ ಶುರುವಾಗುತ್ತೆ. ಹಾಗಾಗಿ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಯಾವ ಆರೋಪಿಗಳ ವಿರುದ್ಧ ಕೇಸ್ಗಳನ್ನ ದಾಖಲಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ, ಓದ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಆರೋಪಿಗಳನ್ನು ಕೂಡ ಕೇಳ್ತಾರೆ, ಈ ಒಂದು ಕೃತ್ಯದಲ್ಲಿ ತಮ್ಮ ಪಾತ್ರ ಇದೆಯಾ, ನೀವು ಒಪ್ಕೊಳ್ತೀರಾ ಅಂತ ಹೇಳಿ. ಇಲ್ಲ, ಈ ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಣೆ ಆಗಲಿ ಅಂತ ಹೇಳಿದಾಗ ಈ ಕೋರ್ಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಕೂಡ ಆರಂಭ ಆಗೋದಕ್ಕೆ ನ್ಯಾಯಾಧೀಶರು ಕೂಡ ಅಸ್ತು ಅಂತಾರೆ. ಆಗ ಈ ಆರೋಪಿ ಪರ ವಕೀಲರಾಗಿರ್ಬೋದು, SPP ಅವರು ಕೂಡ ಆಗಿರಬಹುದು, ಈ ಟ್ರಯಲ್ ಶುರುವಾದಂತಹ ವೇಳೆಯಲ್ಲಿ ಕೇಸ್ಗೆ ಸಂಬಂಧಿಸಿದಂತೆ ಕೂಡ ವಾದ ಪ್ರತಿವಾದಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಆಗ ಪ್ರತಿ ತಿಂಗಳು ಕೂಡ ದಿನಾಂಕ ನಿಗದಿ ಆಗ್ತಾ ಹೋಗುತ್ತೆ. ಕೊನೆಗೆ ಈ ಒಂದು ಕೇಸ್ನ ಹಂತಕ್ಕೆ ಬಂದಂತ ವೇಳೆಯಲ್ಲಿ ಸಾಕ್ಷಿಗಳ ವಿಚಾರಣೆ ಏನಾಗ್ತಿದೆ. ಆಗ ಸಾಕ್ಷಿಗಳು ಕೂಡ ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನ ಕೂಡ ಹೇಳಬೇಕಾಗುತ್ತೆ. 3 ಪ್ರಮುಖ ಸಾಕ್ಷಿಗಳು ಐ ವಿಟ್ನೆಸ್ ಇರುವಂತದ್ದು ಅಲ್ಲದೆ 74 ಸಾಕ್ಷಿಗಳಿದೆ. FSL ರಿಪೋರ್ಟ್ ಆಗಿರಬಹುದು, ಮತ್ತೆ ಲ್ಯೂಮಿನಲ್ ಟೆಸ್ಟ್ ನಲ್ಲಿ ಬಂದಿರುವಂತಹ ವರದಿಗಳಾಗಿರಬಹುದು, ಬ್ಲಡ್ ಸ್ಯಾಂಪಲ್ ಆಗಿರಬಹುದು, ಮತ್ತೆ ಆ ಮಣ್ಣಲ್ಲಿ ಏನು ಒಂದು ಅವರು ಧರಿಸಿದಂತಹ ಚಪ್ಪಲಿ ಮತ್ತು ಶೂಗಳಲ್ಲಿ ಆ ಪಟ್ಟಣಗೆರೆ ಶೆಡ್ ನಲ್ಲಿ ಸಿಕ್ಕಂತಹ ಮಣ್ಣು ಮತ್ತು ಎರಡೂ ಕೂಡ ಮ್ಯಾಚ್ ಆಗಿರುವಂತದ್ದು, ಅದಕ್ಕೆ ಕಂದಾಯ ಇಲಾಖೆಯಿಂದ ಕೂಡ ಪಡೆದುಕೊಂಡಿರುವಂತಹ ಒಂದು ವರದಿಗಳಾಗಿರಬಹುದು, ಎಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಗಳು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಗ್ತಾ ಹೋಗುತ್ತೆ. ಕೊನೆಯ ಹಂತದಲ್ಲಿ ಯಾವ ಒಂದು ಆರೋಪಿಗಳ ಅಥವಾ ನಿರಪರಾಧಿಗಳ
ಅನ್ನುವಂಥದ್ದು ಕೂಡ ಸಾಬೀತಾಗುವಂತಹದ್ದು. ಅಂದ್ರೆ ಇದಕ್ಕೆ ಲಾಂಗ್ ಪ್ರೊಸೆಸರ್ ಕೂಡ ಇರುತ್ತೆ. ಸೊ ಸದ್ಯ ಇವತ್ತು ಅವರು ಕೂಡ ಬರಬೇಕಾಗುತ್ತೆ. ಬರುವಂತ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ನಟ ದರ್ಶನ್ ಅವರು ಜೈಲ್ ಹತ್ರ ಬಂದಂತ ವೇಳೆಯಲ್ಲಿ ಅವರ ಅಭಿಮಾನಿಗಳು ಕೂಡ ನೋಡೋದಕ್ಕೆ ಬರ್ತಾರೆ. ಹಾಗಾಗಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗುತ್ತೆ. ಈಗ 17 ಜನ ಆರೋಪಿಗಳು ಕೂಡ ಬರಬೇಕು. ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಡೇಟ್ ಫೈನಲ್ ಆಗಿರುವಂತಹದ್ದು. ಶರತ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.